ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದೀವಿ. ನಾನೇನ್ ತಪ್ಪು ಮಾಡಿದ್ದೀನಿ? ಕರಿ ಟೋಪಿ ಬಾಯಿಲ್ಲಿ, ಕರಿ ಟೋಪಿ MLA ನೀವು ನನ್ಗೆಲ್ಲ ಬಾರೋ ಇಲ್ಲಿ. ಕರಿ ಟೋಪಿ ಅಂದಿರೋದು 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ಇವತ್ತು ನನಗೆ ಮಾಡಿರೋ ಅವಮಾನ ಅಲ್ಲ ಇದು. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ದೇನಿದೆ 100ನೇ ವರ್ಷದ್ದು, ಇವತ್ತು ನನಗೆ ಮಾಡಿರೋ ಅವಮಾನ, ಇಡೀ ನಮ್ಮ RSS ಮಾಡಿರೋ ಅವಮಾನ. ನನ್ನ ಈ RSS ಚಾಪ್ನ ಕಿತ್ಕೊಂಡಿದ್ದಾರೆ. ಮಾಡ್ಬೋದೇನ್ರಿ ಈ ಕೆಲಸ? DK ಶಿವಕುಮಾರ್ ಇವತ್ತು ಪದ ಬಳಕೆ ಮಾಡಿರೋಂಥದ್ದು ಕ್ಷಮೆ ಕೇಳಬೇಕು. ಅವ್ರಿಗೊಂದು ಮಾನವೀಯತೆ ಇದ್ರೆ, ಅವ್ರು ಒಬ್ಬ ಶಾಸಕನಿಗೆ ಗೌರವ ಕೊಡಕ್ಕೆ ತಪ್ಪು ಮಾಡಿದ್ದಾರೆ, ಆದ್ರೆ RSS ಅವಮಾನ ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಕೊಡ್ಬೇಕು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಇವತ್ತು ರಾಜಧಾನಿ ಟಿವಿಯಲ್ಲಿ ನಿನ್ನೆ ರಾಜರಾಜೇಶ್ವರಿ ನಗರದ JP ಪಾರ್ಕ್ನಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತು ಮಾತಾಡೋಣ. ಮುನಿರತ್ನ, ಶಾಸಕ ಮುನಿರತ್ನ ಅವರು ಇವತ್ತು ಪ್ರಸ್ತುತ ಭಾರತೀಯ ಜನತಾ ಪಕ್ಷದಲ್ಲಿ ರಾಜರಾಜೇಶ್ವರಿ ನಗರದ ಶಾಸಕರಾಗಿದ್ದಾರೆ. ನಿನ್ನೆ ನಡೆದಿದ್ದಷ್ಟು ಏನು ಈ ಘಟನೆ ಬಗ್ಗೆ ನಾವು ಮಾತಾಡೋದಾದರೆ, DK ಶಿವಕುಮಾರ್, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು DCM DK ಶಿವಕುಮಾರ್ ಅವರು ಲಾಲ್ಬಾಗ್ನ ಒಂದು ಆರಂಭವನ್ನು, ಜನರ ಹತ್ರ ನಡಿಗೆಯನ್ನು ಪ್ರಾರಂಭ ಮಾಡಿಸಿ ಜನರ ಜೊತೆ ಸ್ಪಂದಿಸಿ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು, ಅವರ ಸಲಹೆ, ಅವರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ರಮವನ್ನು ರಾಜರಾಜೇಶ್ವರಿ ನಗರದ JP ಪಾರ್ಕ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಅಲ್ಲಿನ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಕುಂದುಕೊರತೆಗಳನ್ನು ವಿಚಾರಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇದು ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರೇ ಹಾಗೆ ನೋಡಿದರೆ ಅಧ್ಯಕ್ಷ ಸ್ಥಾನವನ್ನು ಅಲ್ಲಿ ನಿರ್ವಹಿಸಬೇಕಾಗಿತ್ತು. ಸಹಜವಾಗಿ ಪ್ರೋಟೋಕಾಲ್ ಪ್ರಕಾರ ಯಾವುದೇ ಕಾರ್ಯಕ್ರಮವನ್ನು ನಿಯೋಜಿಸಿದರೂ ಅಲ್ಲಿ ಸ್ಥಳೀಯ ಶಾಸಕನೇ ಸಭೆಯ ಅಧ್ಯಕ್ಷತೆಯನ್ನು ವಹಿಸೋದು ಒಂದು ಪ್ರತೀತಿ, ಸಂಪ್ರದಾಯ. ಆದರೆ JP ಪಾರ್ಕ್ನ ಆ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಆಹ್ವಾನವಿರಲಿಲ್ಲ. ಶಾಸಕ ಮುನಿರತ್ನಂ ಅವರಿಗೆ ಆಹ್ವಾನವಿರಲಿಲ್ಲ. ಸಂಸದರ ಡಾಕ್ಟರ್ CN ಮಂಜುನಾಥ್ ಅವರ ಭಾವಚಿತ್ರ ಅಲ್ಲಿ ಇರಲಿಲ್ಲ. ಶಾಸಕರು ಮುನಿರತ್ನ ಅವರ ಭಾವಚಿತ್ರ ಅಲ್ಲಿರಲಿಲ್ಲ. ಹಾಗೆಯೇ ಅವರನ್ನು ನೋಡೋಕ್ಕೆ ಹೋದಂಥ ಮುನಿರತ್ನ ಅವ್ರನ್ನ ಧಿಕ್ಕರಿಸ್ಬಿಟ್ರು, ನೋಡಿದ ಹಾಗೆ ಹೋಗ್ಬಿಟ್ರು ಮಾನ್ಯ ಉಪಮುಖ್ಯಮಂತ್ರಿಗಳು. ಇವೆಲ್ಲವನ್ನ ಮುನಿರತ್ನ ಅವರೇ ಹೇಳ್ತಾರೆ. ಮುನಿರತ್ನ ಅವರು 100ನೇ ವರ್ಷದ RSSನ ಒಂದು ಪಥಸಂಚಲನೆಯ ಗಣವೇಷಧಾರಿ ಪಾತ್ರದಲ್ಲಿ, ಹಾಗೇನೆ ಆ ಒಂದು ವೇಷದಲ್ಲೇ ಆ ಒಂದು ಕರಿ ಟೋಪಿಯನ್ನು ಧರಿಸಿ ಆ ಕಾರ್ಯಕ್ರಮಕ್ಕೆ ಧಾವಿಸಿ ಬರ್ತಾರೆ. ಬೇರೊಬ್ಬರೆಲ್ಲ ಹೇಳೋ ಪ್ರಕಾರ ಇಲ್ಲ, ಅವರು ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಾವುಟವನ್ನು ತೋರಿಸೋದ್ರ ಬದಲು ಕಪ್ಪು ಟೋಪಿಯನ್ನು ಧರಿಸ್ಕೊಂಡು ಬರ್ತೀನಿ, ಇದು ಒಂದು ರೀತಿ ಒಂದು ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸುವಂಥ ಭಾವ ಅಂತೂ ಕೂಡ ಅಲ್ಲಿ ಸ್ಥಳೀಯರು ಕೆಲವೊಬ್ಬರೆಲ್ಲ ಹೇಳ್ತಾರೆ. ಅದಾಗ್ಯೂ ಕೂಡ ಮುನಿರತ್ನ ಅವರ ಪ್ರಕಾರ ಆ ಕಾರ್ಯಕ್ರಮಕ್ಕೆ DCM ಅವರು ಬಂದಿದ್ದಾರೆ. ನನ್ನ ಕ್ಷೇತ್ರದ ಕಾರ್ಯಕ್ರಮ, ನನ್ನ ಶಾಸಕ ಸ್ಥಾನವಿರುವಂತಹ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ, ಹಾಗಾಗಿ ನಾನು ಅಲ್ಲಿ ಹೋದರೆ ಅಲ್ಲಿ ನನಗೆ ಗೌರವವನ್ನು ಕೊಡಲಿಲ್ಲ. ನನ್ನ ನೋಡಿದ ಹಾಗೆ ಹೋಗ್ಬಿಟ್ರು. ಮುಖ್ಯವಾಗಿ ಯಾರನ್ನು ನಾನು ಪರಾಜಿತಗೊಳಿಸಿದ್ದೇನೋ, ಸೋತ ಅಭ್ಯರ್ಥಿ ಕುಸುಮಾ ಅವರ ಜೊತೆಗೆ ಅವರು ಜನರ ಜೊತೆ ಸ್ಪಂದಿಸೋದು, ಜನರ ಜೊತೆ ಅವರು ಓಡಾಡ್ತಾ ಇರೋದನ್ನು ನಾನು ನೋಡಿದೆ. ಇದು ಎಷ್ಟು ಸರಿ? ಎಲ್ಲವನ್ನು ಕೂಡ ಕುಸುಮಾ ಅವರು ನಿಭಾಯಿಸ್ತಾರೆ. ನನ್ನನ್ನು ಹಿಂದೆ ಬಾ ಅಂತ ಹೇಳಿದ್ರು. ಇದು ಶಾಸಕನಿಗೆ ಆದಂಥ ಅವಮಾನ ಅನ್ನೋದು ಮುನಿರತ್ನ ಅವರ ವಿಚಾರ. ಇವತ್ತು ಮುನಿರತ್ನ ಅವ್ರನ್ನ ಕರಿ ಟೋಪಿ MLA ಅಂತ ಕರೆದ್ರು DK ಶಿವಕುಮಾರ್ ಅವರು. ಇದು ನಿಜವಾಗಿ ಒಂದು ವಿಚಾರ. ಶಾಸಕರಿಗೆ ಗೌರವವನ್ನೇ ಕೊಡ್ತಾ ಇಲ್ಲ ಉಪಮುಖ್ಯಮಂತ್ರಿಗಳು. ಅದು ಯಾವುದೇ ಶಾಸಕನಿರಲಿ,
ಕಾಂಗ್ರೆಸ್ ಶಾಸಕರಿರಲಿ, JDS ಶಾಸಕರಿರಲಿ, ಅಥವಾ ಭಾರತೀಯ ಜನತಾ ಪಕ್ಷದ ಶಾಸಕರಿರಲಿ, ಶಾಸಕನ ಸ್ಥಾನ ಎಷ್ಟು ಮೌಲ್ಯ ಅನ್ನೋದು ಉಪಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತು ಅಂದರೆ, ಈಗಾಗಲೇ ಕರ್ನಾಟಕದ CM ಸ್ಥಾನದ ಆಕಾಂಕ್ಷಿಯವರು. ಒಂದೇ ಒಂದು ಸ್ಥಾನ ಒಬ್ಬ ಶಾಸಕ ಕೈ ಕೊಟ್ಬಿಟ್ರೆ CM ಗಿರಿ ತಪ್ಪೋಗುತ್ತೆ. 224 ಕರ್ನಾಟಕದ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 112 ಸ್ಥಾನಗಳು ಬೇಕು ಸರ್ಕಾರಕ್ಕೆ ನಿಂತ್ಕೊಂಡು ಆಡಳಿತ ಮಾಡೋದಕ್ಕೆ. ಹಾಗೆಯೇ ಒಬ್ಬ ಶಾಸಕ ಇಲ್ಲ ಅಂತಂದರೆ ಮುಖ್ಯಮಂತ್ರಿಗೆ ಕೋರಂ ಇರೋದಿಲ್ಲ. ಇವೆಲ್ಲವನ್ನು ಗೊತ್ತಿದ್ದು ಕೂಡ ಶಾಸಕನಿಗೆ ಹೀಗೆ ಏಕವಚನದಲ್ಲಿ ತಾತ್ಸಾರವಾಗಿ ಮಾತಾಡಿದ್ರು ಅನ್ನೋದು DK ಶಿವಕುಮಾರ್ ಅವರ ಮೇಲೆ ಇವತ್ತು ಜನರಿಗೆ ಮೂಡ್ತಾ ಇರುವಂಥ ಭಾವನೆ. ಹಾಗೆಯೇ ಮುನಿರತ್ನಂ ಅವರನ್ನ ನಡೆಸ್ಕೊಂಡಂಥ ರೀತಿ, ಜನ ಸುತ್ತುವರೆದಿದ್ದು, ಅವರ RSSನ ಕಪ್ಪು ಟೋಪಿಯನ್ನು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಮಣ್ಣನವರು ಕಿತ್ತು ಅದನ್ನು ಎಸೆದದ್ದು, ಅವರನ್ನು ಥಳಿಸೋದಕ್ಕೆ ಪ್ರಯತ್ನ ಪಟ್ಟದ್ದು, ಗೆರಾವ್ ಹಾಕಿದ್ದು, ಧಿಕ್ಕಾರಕ್ಕೆ ಹೋಗಿದ್ದು, ಇವೆಲ್ಲವನ್ನು ನೋಡಿದ್ರೆ ಇದು ಶಾಸಕನಿಗೆ ಮಾಡಿದಂಥ ಅವಮಾನ. ಇದನ್ನು ಮೊದಲೇ ಅವರು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು. ಒಂದು ಕಡೆ ಹೇಳ್ತಾರೆ ಶಾಸಕ ಮುನಿರತ್ನವರು ಆ ಸಭೆಗೆ ಬಂದಿದ್ದೇ ಅವಮಾನ ಮಾಡೋದಕ್ಕೆ, ಸಭೆಯನ್ನು ಕೆಡಿಸೋದಕ್ಕೆ, ಅಲ್ಲಿನ ವಾತಾವರಣವನ್ನು ಹದಗೆಡಿಸೋದಕ್ಕೆ. ಹಾಗಾಗಿನೇ ಅವರು ಕಪ್ಪು ಟೋಪಿಯನ್ನು ಹಾಕ್ಕೊಂಡು ಬರ್ತಾರೆ. ಹಾಗೇನೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪೂರ್ವಭಾವಿಯಾಗೇನೆ ಮಹಾತ್ಮ ಗಾಂಧಿಯ ಭಾವಚಿತ್ರವನ್ನು RSS ಅವರು ಹೆಂಗೆ ತರ್ತಾರೆ? RSS ಅವರ ಒಂದು ಸಿದ್ಧಾಂತಕ್ಕೂ ಮಹಾತ್ಮ ಗಾಂಧಿಯವರ ಸಿದ್ಧಾಂತಕ್ಕೂ ಬಹಳ ವ್ಯತ್ಯಾಸವಿದೆ. ಮಹಾತ್ಮ ಗಾಂಧಿ ಫೋಟೋವನ್ನು ಅವರು ತಮ್ಮ ಕಾರ್ನಲ್ಲಿ ತಗೊಂಡು ಬಂದಿದ್ದಾರೆ, ಪ್ರತಿಭಟನೆ ಕುಂತಿದ್ದಾರೆ, ಇದು ಉದ್ದೇಶಪೂರ್ವಕ ಅಂತ ಮುನಿರತ್ನ ಅವ್ರ ಮೇಲೆ ಹೇಳ್ತಾರೆ. ಮುನಿರತ್ನ ಅವರು ಹೇಳ್ತಾರೆ, ನಾನಲ್ಲಿ ಬಂದಾಗ ನನ್ನನ್ನು ಸುತ್ತುವರೆದ್ರು ಎಲ್ಲ ರೌಡಿ ಶೀಟರ್ಸು, ಎಲ್ಲ ನನ್ನ ಹೊಡೆಯಕ್ಕೆ ಬಂದರು. ಇವತ್ತು ನಾನು ಉಳಿದಿದ್ದೇನೆ ಅಂದರೆ ಅದಕ್ಕೆ ಪೊಲೀಸರ ಕಾರಣ. ನನಗೆ ಗನ್ಮ್ಯಾನ್ ಇಲ್ಲ, ನಾನು ಸ್ಪೀಕರ್ಗೆ ನೋಟಿಸ್ ಕೊಟ್ಟಿದ್ದೀನಿ, ನನಗೆ ಗನ್ಮ್ಯಾನ್ ಇಲ್ಲ, ನನ್ನ ಜೀವಕ್ಕೆ ತೊಂದರೆ ಇದ್ರೂ ಕೂಡ ನನ್ನ ಗನ್ಮ್ಯಾನ್ ಕೊಟ್ಟಿಲ್ಲ. XMLAಗಳಿಗೆ ಗನ್ಮ್ಯಾನ್ ಕೊಟ್ಟಿದ್ದಾರೆ, ಇವತ್ತು ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಗೆ, ಬಿಸ್ನೆಸ್ ಮ್ಯಾಗ್ನೆಟ್ಗಳಿಗೆ ಇವರಿಗೆಲ್ಲ ಗನ್ಮ್ಯಾನ್ ಕೊಟ್ಟಿದ್ದಾರೆ. ಆದರೆ ಒಬ್ಬ ಶಾಸಕನು ನನಗೆ ಇವತ್ತು ಪ್ರಾಣಾಪಾಯ ಇದೆ, ನಾನು ಹೇಗೆ ಜನಪ್ರತಿನಿಧಿಯಾಗಿ ಜನರ ಸೇವೆ ಸಲ್ಲಿಸಲಿ? ನನಗೆ ಅವಮಾನ ಮಾಡೋದೇನ ಇದು? ಇವೆಲ್ಲವನ್ನು ಮುನಿರತ್ನವರಿಂದ ಕೇಳ್ತಾ ಇದ್ದೀವಿ. ಶಾಸಕ ಮುನಿರತ್ನವರಿಗಿದ್ದಂಥದ್ದು ಒಂದು ದೊಡ್ಡ ನೋವು, ಅವಮಾನ, ಸಂಕಟ ಏನು ಅಂದರೆ ಅವರು ಅಲ್ಲಿ ಕುಸುಮ ಅವರನ್ನ ನೋಡಿದ್ದು, ಕುಸುಮ ಅವರ ಹಾಜರಿ ಮುನಿರತ್ನಂ ಅವ್ರಿಗಾದಂಥ ಪೆಟ್ಟು. ಇದು ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ದೊಡ್ಡ ಪ್ರಹಸನ. ಒಟ್ಟಾರೆ ರಾಜರಾಜೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳನ್ನು ಕೊಡ್ತಾ ಇಲ್ಲ. ಆ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟರೆ ಎಲ್ಲವನ್ನು ನಡೆಸ್ಬೋದು, ಪೂರೈಸ್ಬೋದು. ನನಗೆ ಅನುದಾನವೂ ಕೊಡ್ತಾ ಇಲ್ಲ, ಅವಕಾಶವೂ ಕೊಡ್ತಾ ಇಲ್ಲ, ನನಗೆ ಆಹ್ವಾನವೂ ಕೊಡ್ತಾ ಇಲ್ಲ, ನನಗೆ ಅವಮಾನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಹಲ್ಲೆಗೆ ಯತ್ನ ಪಡ್ತಾ ಇದ್ದಾರೆ, ನನಗೆ ಪ್ರಾಣಾಪಾಯಕ್ಕೆ ಮುಂದಾಗ್ತಾ ಇದ್ದಾರೆ, ನನಗೆ ತೊಂದರೆಗೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಒಬ್ಬ ಸ್ಥಳೀಯ ಶಾಸಕನ ಒಂದು ಮಾತುಗಳು. ಇವೆಲ್ಲವನ್ನು ನೋಡಿದರೆ ಇಲ್ಲಿ ಸರ್ಕಾರ ಹಾಗೆಯೇ ವಿರೋಧ ಪಕ್ಷ ಇವೆರಡಕ್ಕೂ ಕೂಡ ಭದ್ರತೆ ಬೇಕೇ ಬೇಕು. ವಿಪಕ್ಷ ಸ್ಥಾನದಲ್ಲಿ ಯಾರೇ ಇರಲಿ ಅಥವಾ ವಿಪಕ್ಷದ ಯಾವುದೇ ಒಂದು ಶಾಸಕರಿರಲಿ, ಅವ್ರಿಗೂ ರಕ್ಷಣೆ ಕೊಡಬೇಕಾಗಿರೋದು ಸರ್ಕಾರ. ಈ ನಿಟ್ಟಿನಲ್ಲಿ ಸರ್ಕಾರ ಮುನಿರತ್ನ ಅವರು ವೈಯಕ್ತಿಕವಾಗಿ ಏನೇ ಆಗಿರ್ಬೋದು, ಅವರ ಆರೋಪಿ ಇರ್ಬೋದು, ಅವ್ರ ಮೇಲೆ ಕೇಸ್ಗಳು ನಡೀತಾ ಇರ್ಬೋದು, ಅದು ಎಷ್ಟೇ ಗಂಭೀರ ಪ್ರಮಾಣದ ಒಂದು ಪ್ರಕರಣ ಇರ್ಬೋದು, ಆದರೆ ಇವತ್ತು ಅವ್ರಿಗೆ ಗನ್ಮ್ಯಾನ್ ಕೊಡದೇ ಇರೋದು ತಪ್ಪಾಗಬಹುದು. ಅವರ ಪ್ರಾಣಾಪಾಯಕ್ಕೆ ತೊಂದರೆ ಆದರೆ, ಅವ್ರ ಜೀವನಕ್ಕೆ ತೊಂದರೆ ಆದರೆ, ಅವ್ರ ಜೀವಕ್ಕೆ ತೊಂದರೆ ಆದರೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ದುರಂತ ಸಂಭವಿಸ್ಬೋದು. ಇವತ್ತು ಮುನಿರತ್ನ ಅವರೇ ಹೇಳ್ತಾರೆ, ಇಲ್ಲಿ ಮರುಚುನಾವಣೆ ನಡೀಬೇಕಾಗಿದೆ, ಕುಸುಮ ಅವ್ರನ್ನ ಅಲ್ಲಿ ಆರಿಸಿ ತರಬೇಕಾಗಿದೆ, ಅವರನ್ನ ಮಂತ್ರಿ ಮಾಡಬೇಕಾಗಿದೆ. ಇದೇ DK ಬ್ರದರ್ಸ್ ಅವರ ಪೂರ್ವ ನಿಯೋಜಿತ ಪ್ಲಾನ್. ಅದಕ್ಕಾಗಿ ನನ್ನ ಮೇಲೆ ಒತ್ತಡ ತರ್ತಾ ಇದ್ದಾರೆ, ರಾಜೀನಾಮೆ ಕೊಡು, ನೀನು ರಾಜೀನಾಮೆ ಕೊಟ್ಟರೆ ಕೇಸನ್ನು ವಾಪಸ್ ಹೋಗ್ತೀವಿ ಅಂತ ಎಲ್ಲ ಹೇಳ್ತಾರೆ ಅಂತೇಳಿ ಈಗಾಗಲೇ ಮುನಿರತ್ನವರು ವೇದಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಸರಿಯಾಗಿ ಆಲೋಚನೆ ಮಾಡಿ ಶಾಸಕರ ಜೀವ ಭದ್ರತೆಗಾಗಿ ಅವರಿಗೆ ಗನ್ಮ್ಯಾನನ್ನು ಕೊಡಬೇಕು. ಮತ್ತು ಇವೆಲ್ಲ ಸಮಸ್ಯೆಗಳಿಂದ ಎಲ್ಲೋ ಜನರ ಒಂದು ಅಭಿವೃದ್ಧಿಗೆ ತೊಂದರೆ ಆಗ್ತದೆ, ಜನರಿಗೆ ಈ ಒಂದು ಅವರ ಸೇವೆಗೆ ತೊಂದರೆ ಆಗ್ತದೆ ಅನ್ನೋದು ಆಲೋಚನೆ ಮಾಡಿ ಇದನ್ನು ಕೂತು ಪರಿಹರಿಸಬೇಕು ಅಂತೇಳಿ
ನಾವು ಅಂದ್ಕೊಳ್ತೀವಿ. ಬನ್ನಿ, ಹೊಸ ಹೊಸ ಸುದ್ದಿಗಳ ಜೊತೆಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾನಿ ಟಿವಿ. ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನಮಸ್ಕಾರ. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.